ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ನಟಿ ಸಾಕ್ಷಿ ಶಿವಾನಂದ್ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಟಾಪ್ ನಟಿಯಾಗಿ ಮಿಂಚಿನ ಬಳ್ಳಿಯಂತೆ ಅಭಿನಯದಲ್ಲಿ ಚುರುಕುತನವನ್ನು ತೋರಿಸಿದಂತಹ ನಟಿ. ಎಂತಹ ಪಾತ್ರ ನೀಡಿದರೂ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿ ಸಿನಿ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುತ್ತಿದ್ದಂತಹ ನಟಿ ಸಾಕ್ಷಿರವರು ಗಲಾಟೆ ಅಳಿಯಂದು ಸಿನಿಮಾ ಮೂಲಕ ಕನ್ನಡ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದರು. ಸ್ನೇಹಿತರೆ, ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ರವರ ನೇತೃತ್ವದಲ್ಲಿ ತಯಾರಾದ ಗಲಾಟೆ ಅಳಿಯ ಸಿನಿಮಾವನ್ನು ಅನಿತಾ ಕುಮಾರಸ್ವಾಮಿಯವರು ನಿರ್ಮಾಣ ಮಾಡಿದ್ದರು. ಈ ಸಿನಿಮಾವು ಸೆಪ್ಟೆಂಬರ್ 29, 2000ರಲ್ಲಿ ಚಿತ್ರ ತೆರೆ ಕಂಡಿತ್ತು. ಈ ಸಿನಿಮಾದಲ್ಲಿ ನಟಿ ಸಾಕ್ಷಿ ಶಿವಾನಂದ್ ರವರು ನಟಿಸಿ ಎಲ್ಲರ ಮನಸ್ಸನ್ನು ಗೆದ್ದರು. ಪ್ರಥಮ ಸಿನಿಮಾದಲ್ಲಿಯೇ ಡಾಕ್ಟರ್ ಶಿವರಾಜ್ ಕುಮಾರ್ ರವರಂತಹ ಅದ್ಭುತ ಕಲಾವಿದರ ಜೊತೆಗೆ ತೆರೆ ಹಂಚಿಕೊಳ್ಳುವ ಭಾಗ್ಯವನ್ನು ಗಿಟ್ಟಿಸಿಕೊಂಡಂತಹ ಸಾಕ್ಷಿರವರು ಈ ಚಿತ್ರದ ಬಳಿಕ ಹೆಚ್ಚಿನ ಅವಕಾಶವನ್ನು ಪಡೆದುಕೊಂಡರು. ಹೌದು ಸ್ನೇಹಿತರೆ, ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ನಾನು ನಾನೇ ಸಿನಿಮಾದಲ್ಲಿ ನಟಿಸಿದರು. ನಂತರ ನಟ ಯೋಗೇಶ್ ಸಿನಿಮಾದ ಸೈನಿಕ ಸಿನಿಮಾ ಸಾಕ್ಷಿ ಶಿವಾನಂದ್ ಅವರಿಗೆ ತುಂಬಾ ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟಿತ್ತು. ಇನ್ನು ಇವರ ವೈಯಕ್ತಿಕ ವಿಚಾರವನ್ನು ನೋಡುವುದಾದರೆ, ನಟಿ ಸಾಕ್ಷಿ ಶಿವಾನಂದ್ ಏಪ್ರಿಲ್ 15, 1976ರಂದು ಮುಂಬೈನಲ್ಲಿ ಜನಿಸಿದರು. ಸಿನಿಮಾಗಳಲ್ಲಿ ಬೇಡಿಕೆ ಕಡಿಮೆಯಾದಾಗ ನಟಿ ಸಾಕ್ಷಿ ಶಿವಾನಂದ್ ಅವರು ಅಮೆರಿಕಾಗೆ ಹೋಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನು ಮಾಡಿದರು. ಅಮೆರಿಕದಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುತ್ತಿರುವಾಗಲೇ ಸಾಗರ್ ಎಂಬುವವರ ಪರಿಚಯವಾಗಿ ಆತನೊಂದಿಗೆ ಸಹಜೀವನವನ್ನು ನಡೆಸಿದರು ಹಾಗೂ ಸಾಗರ್ ಅವರು ಮಾಡುತ್ತಿದ್ದಂತಹ ಬಿಸಿನೆಸ್ಸಿಗೆ ಆರ್ಥಿಕ ಸಹಾಯವನ್ನು ಸಹ ನೀಡಿದರು. ಆದರೆ ನಟಿ ಸಾಕ್ಷಿ ಅವರಿಗೆ ಸಾಗರ್ ತನ್ನನ್ನು ಪ್ರೀತಿಸುತ್ತಿಲ್ಲ, ತನ್ನಲ್ಲಿರುವ ಹಣವನ್ನು ಪ್ರೀತಿಸುತ್ತಿದ್ದಾರೆ ಎಂಬ ವಿಷಯ ಕೆಲವು ಸಮಯದ ನಂತರ ತಿಳಿಯಿತು. ಆ ಸತ್ಯ ತಿಳಿಯುವ ಹೊತ್ತಿಗೆ ಸಾಗರ್ ರವರು ಸಾಕ್ಷಿ ಅವರಿಂದ ತುಂಬಾನೇ ಹಣವನ್ನು ಬಾಚಿಕೊಂಡಿದ್ದರು. ನಂತರ ಈತನಿಂದ ಸಾಕ್ಷಿಯವರು ದೂರವಾದರೂ ಪ್ರಸ್ತುತ ಸಾಕ್ಷಿ ಶಿವಾನಂದ್ ಅವರು ಅಮೆರಿಕದಲ್ಲಿ ನೆಲೆಸಿದ್ದು ಅಲ್ಲಿನ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಅತಿ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದಂತಹ ಗಂಡನಿಂದಲೇ ಈ ರೀತಿ ಮೋಸವಾಗಿದ್ದು ಸಾಕ್ಷಿ ಅವರು ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಇನ್ನು ಸಾಕ್ಷಿ ಶಿವಾನಂದ್ ಅವರ ಕೊನೆ ಸಿನಿಮಾ ಯಾವುದೆಂಬುದನ್ನು ನೋಡುವುದಾದರೆ, 2014ರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪರಮಶಿವ ಚಿತ್ರದಲ್ಲಿ ಸಾಕ್ಷಿ ಶಿವಾನಂದ್ ರವರು ನಟಿಸಿದ್ದರು. ಈ ಸಿನಿಮಾ ಅವರ ಕೊನೆಯ ಸಿನಿಮಾವಾಗಿದೆ. ಕನ್ನಡ ಮಾತ್ರವಲ್ಲದೆ ಹಲವು ಭಾಷೆಗಳಲ್ಲಿ ನಟಿಸಿರುವ ಸಾಕ್ಷಿ ಜಂಜೀರ್, ಮಾಸ್ಟರ್, ಸೀತಾರಾಮರಾಜು, ಹೋಮಂ, ಮಂಜೂರ್, ಧ್ವನಿ, ರಾಜಹಂಸ, ನಿಧಿ, ಸ್ನೇಹಿತುಲು, ಸಿಂಹರಾಶಿ, ವೇದಂ, ಸೌಂದರ್ಯ, ಆದಿ ಭಗವಾನ್, ಪರಮಶಿವ, ತಂದೆಗೆ ತಕ್ಕ ಮಗ, ಮನಸ್ಥಾನ ಸೇರಿದಂತೆ 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.